ಸಿಗ್ತಾ ಇದೆ. ಇಲ್ಲಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಇಲ್ಲೇ 2 ಕಾರ್ಸ್ ನಿಂತಿದೆ ಮತ್ತೆ 2 ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಮ್ಗಿದು ಆಲ್ಮೋಸ್ಟ್ ಟೀ ಕುಡ್ ಡೋರೇ ಬರ್ತಾ ಇದೆ. ನೀವೇ ನೋಡ್ಬೋದು ಎಷ್ಟು ಡೀಸೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಓವರ್ ಆಗು ಮಾಡಿಲ್ಲ ಇದು. ದೇವ್ರ ಮೇಲೆ ನೋಡ್ಬೋದು ನೀವು ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ. ಇಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಕಂಪ್ಲೀಟ್ ಇದು ನಮಗೆ ರೂಮ್ 10x8 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಇಲ್ಲಿ ನೋಡ್ಬೋದು ಸ್ಕೈಲೈಟ್ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತಲೂ ಇನ್ನೂ ಚೆನ್ನಾಗೇ ಬಂದಿದೆ. ಓಕೆ, ನಮ್ಮವರೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಗೃಹ ಪ್ರವೇಶಕ್ಕೆ ಬಂದಿದ್ದವರೆಲ್ಲರನ್ನು ಕೇಳಿದ್ರು. 3040 ಇಲ್ಲಿ 92 ಲಕ್ಷಕ್ಕೆ ರಾಯಲ್ ಡುಪ್ಲೆಕ್ಸ್ ಮನೆ. ಹೌದು, ನೀವು ನೋಡ್ತಾ ಇರೋ ಈ ಮನೆ ಕೆಳಗಡೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಜೊತೆಲಿ 1 BHK ರೆಂಟಲ್ ಬರ್ತಾ ಇದೆ. ಇನ್ನು ಅದ್ರ ಮೇಲ್ಗಡೆ ಅಂತ ಹೋದ್ರೆ ನಮ್ಗೆ 2 BHK ರೆಂಟಲ್ ಹೌಸ್ ಬರ್ತಾ ಇದೆ. ಸೆಕೆಂಡ್ ಫ್ಲೋರ್ ಹೋದ್ರೆ ನಮ್ಗೆ ಓನರ್ ಮನೆ ರಾಯಲ್ ಡುಪ್ಲೆಕ್ಸ್ 4 BHK ಹೌಸ್ ಸಿಗ್ತಾ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಕಂಪ್ಲೀಟ್ ನಮ್ಗೆ ಕಾರ್ ಪಾರ್ಕಿಂಗ್ ಸಿಗ್ತಾ ಇರೋದು. ಇಲ್ಲಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಇಲ್ಲೇ 2 ಕಾರ್ಸ್ ನಿಂತಿದೆ ಮತ್ತೆ 2 ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಇನ್ನೂ ಬೇಕಾದ್ರೆ ಇಲ್ಲಿ ನಾವು ಒಂದ್ ಕಾರ್ನ ಪಾರ್ಕ್ ಮಾಡ್ಕೋಬಹುದು ಮತ್ತೆ ಇನ್ನು 2-3 ಬೈಕ್ ನ ನಾವು ನಿಲ್ಲಿಸ್ಕೋಬಹುದು. ಇದು ನಮ್ಗೆ ಕಂಪ್ಲೀಟ್ ಕಾರ್ ಪಾರ್ಕಿಂಗ್ ಏರಿಯಾ 30 ನಮ್ಗೆ ಸಿಗ್ತಾ ಇದೆ. 30ಕ್ಕೆ 13 ಅಡಿ ನಮ್ಗೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ನೀವು ನೋಡೋದಾದ್ರೆ ನಾವು ಕಾರ್ ಪಾರ್ಕಿಂಗ್ ಟೈಲ್ಸ್ ನ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇದೆಲ್ಲ ವಾಲ್ಗೆಲ್ಲ ನೀವು ನೋಡ್ಬೋದು. ಇದೆಲ್ಲ ನಾವು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರೋದು. 2x4 ವೆಟ್ರಿಫೈ ಟೈಲ್ಸ್ ನ ಕೊಟ್ಟಿರೋದು ವಿತ್ ಬ್ಲಾಕ್ ಕಲರ್ ಗ್ರಾನೈಟ್ ನ ಬಾರ್ಡರ್ ತರ ಕೊಟ್ಟಿರೋದು. ಬನ್ನಿ ಮೇಲ್ ಹೋಗೋಣ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಆಕ್ಚುಲಿ ಇಲ್ಲಿ ಮೇಲ್ಗಡೆ ಇನ್ನೂ ಒಂದು ಮನೆ ಇದೆ ಮತ್ತೆ ಇಲ್ಲೊಂದಿದೆ. ಅದು ಆಲ್ರೆಡಿ ರೆಂಟ್ ಇದ್ದಾರೆ. ಸೊ ನಾವು ಅದಕ್ಕೆ ಸೆಕೆಂಡ್ ಫ್ಲೋರ್ ಓನರ್ ಮನೆಗೆ ಹೋಗ್ತಾ ಇದೀವಿ. ನೀವು ಅಲ್ಲಿ ಹೋಗೋದಕ್ಕೂ ಮುಂಚೆ ನೀವು ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡೋದಾದ್ರೆ ಇದು ನಮಗೆ 3 ಫೀಟ್ ಅಲ್ಲಿ ಇದು ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇರೋದು. ಮತ್ತೆ ಫ್ಲೋರಿಂಗ್ ಎಲ್ಲ ನಾವು ಲಪೋತ್ರನ ಯೂಸ್ ಮಾಡಿದೀವಿ. ಆಂಟಿಸ್ಕಿಡ್ ಲಪೋತ್ರ ಟೈಲ್ಸ್ ನ ಹಾಕಿರೋದು. ಬನ್ನಿ ಮೇಲ್ ಹೋಗೋಣ. ನಾವು ನಾನು ಹೇಳಿದ್ನಲ್ಲ ರಾಯಲ್ ಡುಪ್ಲೆಕ್ಸ್ ಮನೆ 4 BHK ಅಂತ. ಇವಾಗ ಅಲ್ಲೇ ಓನರ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಇದೆಲ್ಲ ಲಪೋತ್ರನೇ ಕಂಟಿನ್ಯೂ ಆಗಿದೆ. ಪಾಲಿಶ್ ಗ್ರಾನೈಟ್ ಲಪೋತ್ರ. ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ 85 rupees ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಹೊರಗಡೆ ಎಂಟ್ರಿ ಆಗೋಕ್ಕೂ ಮುಂಚೆ ನಮ್ಗೆ ಇದೊಂದು ಸೇಫ್ಟಿ ಗೇಟ್ ಸಿಗ್ತಾ ಇದೆ. ಇದು ಓನರೇ ಮಾಡಿಸ್ಕೊಂಡಿದ್ದಾರೆ. ಸೇಫ್ಟಿ ಗೇಟ್ MS ಅಲ್ಲಿ ಸೇಫ್ಟಿ ಪರ್ಪಸ್ ಗೇಟ್ ನ ಮಾಡಿಸ್ಕೊಂಡಿರೋದು. ಬನ್ನಿ ಹೋಗೋಣ. ನಮ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ಒಂದು ನೆಂಟಿ ಆಗಿರೋ ವಿಂಡೋ ಸಿಗ್ತಾ ಇದೆ. ಇದು ನಮಗೆ ಟೀಕುಡ್ ವಿಂಡೋನೇ ಬರ್ತಾ ಇರೋದು ವಿತ್ ಗ್ಲಾಸ್ ಬಂದಿದೆ. ಹಾಗೆ ನಮಗೊಂದು ಕಾರಿಡಾರ್ ಸಿಗ್ತಾ ಇದೆ. ಇದು ಕೂಡ ಲ್ಯಾವಿಶ್ ಗ್ರಾನೈಟ್ ಲಪೋತ್ರನೇ ಕಂಟಿನ್ಯೂ ಆಗಿರೋದು. ನೀವು ಹಂಗೆ ನೋಡೋಕೆ ಹೋದ್ರೆ ಇದೆಲ್ಲ ನಮಗೆ ಆಲ್ಮೋಸ್ಟ್ ಸೇಫ್ಟಿ ಪರ್ಪಸ್ಗೋಸ್ಕರ ಇದೆಲ್ಲ ಗ್ರಿಲ್ಲಿಂಗ್ನ ಮಾಡಿಸ್ಕೊಂಡಿದ್ದಾರೆ ಓನರ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ತುಂಬ ಯೂನಿಕ್ ಆಗಿ ಬಂದಿದೆ ಡೋರ್ ಅಂತ ಹೇಳ್ಬೋದು. ಇದು ನಮಗೆ ಆಲ್ಮೋಸ್ಟ್ 8 ಫೀಟಲ್ಲೇ ಇದು ನಮಗೆ ಡೋರ್ ಸಿಗ್ತಾ ಇರೋದು. ಕಂಪ್ಲೀಟ್ 8 ಫೀಟಲ್ಲಿ ಬಂದಿದೆ. ನೋಡೋದಕ್ಕೆ ತುಂಬ ಲ್ಯಾವಿಶ್ ಆಗಿ ಕಾಣಿಸುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಮಗಿದು ಆಲ್ಮೋಸ್ಟ್ ಟೀ ಕುಡ್ ಡೋರೇ ಬರ್ತಾ ಇದೆ. ನಮಗಿದು ಅರೌಂಡ್ ಒಂದು 60K ಅರೌಂಡ್ 60,000ದಲ್ಲಿ ನಮಗೆ ಡೋರ್ ಸಿಗ್ತಾ ಇರುವಂಥದ್ದು. ಮತ್ತು ಹ್ಯಾಂಡಲ್ ಕೂಡ ನೀವು ನೋಡ್ಬೋದು ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ. ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸ್ತಾ ಇದೆ ಡೋರ್ ಅಂತ. ಬನ್ನಿ ನೋಡೋಣ. ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಎಷ್ಟು ಡೀಸೆಂಟಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಓವರ್ ಆಗು ಮಾಡಿಲ್ಲ ಇದು. ತುಂಬ ಡೀಸೆಂಟಾಗಿ ಮತ್ತು ಅಟ್ರಾಕ್ಟಿವ್ ಆಗಿ ಬಂದಿದೆ ಅಂತ ಹೇಳ್ಬೋದು. ನೀವು ಹಾಲ್ ನಮ್ಮ ಸೈಜ್ ಹಾಲ್ ಡೈಮೆನ್ಷನ್ ನೋಡೋದಾದರೆ ಇದು ನಮಗೆ 14x12 ಅಲ್ಲಿ ಇದು ಹಾಲ್ ಕಂಪ್ಲೀಟ್ ಹಾಲ್ ನಮಗೆ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ಅಬ್ಸರ್ವ್ ಮಾಡೋದಾದರೆ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನ ಯೂಸ್ ಮಾಡಿರೋದು. ವಿತ್ ಇದು ನಮಗೆ 105 ಪರ್ ಸ್ಕ್ವೇರ್ ಫೀಟ್ 105 ರೂಪೀಸಲ್ಲಿ ಇದು ನಮಗೆ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಟೀಕು ಡೋರೇ ಯೂಸ್ ಮಾಡಿರೋದು ಇದು. ಆದರೆ ನಮಗೆ ಡೈನಿಂಗ್ ಕಮ್ ಕಿಚನ್ ಸಿಗ್ತಾ ಇದೆ. ನಾವು ಡೈನಿಂಗ್ ನೋಡೋದಾದರೆ ಇದು ನಮಗೆ 10x12 ಅಲ್ಲಿ ಇದು ನಮಗೆ ಡೈನಿಂಗ್ ಸಿಗ್ತಾ ಇರೋದು. ವಿತ್ ನಮಗೆ ಕಿಚನ್ ಬಂದು 10x8 ಅಲ್ಲಿ ನಮಗೆ ಕಿಚನ್ ಸಿಗ್ತಾ ಇದೆ. ಇದೆಲ್ಲ ನಾವು ನೀವು ಕಿಚನ್ ನೋಡೋದಾದರೆ ಇದೆಲ್ಲ ನಾವು ಕ್ವಾಡ್ಸ್ನ ಯೂಸ್ ಮಾಡಿರೋದು. ಕಿಚನ್ಗೆ ಕೌಂಟರ್ ಟಾಪ್ ಎಲ್ಲ ಕ್ವಾಡ್ಸ್ನ ಯೂಸ್ ಮಾಡಿರೋದು. ಮತ್ತು ಇಲ್ಲಿ ನೀವು ವಾಲ್ಗೆ ನೋಡೋದಾದ್ರೆ ನಾರ್ಮಲ್ ವೈಟ್ ಗ್ರಾನೈಟ್ ಟೈಲ್ಸ್ನ ಯೂಸ್ ಮಾಡಿರೋದು. ವಿತ್ ನಮ್ಗೆ ಇಲ್ಲಿ ವಾಶ್ ಬೇಸನ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಟ್ಯಾಪ್ ಬರ್ತಾ ಇದೆ. ಇಲ್ಲಿ ನಮ್ಗೆ ಹಾಗೆ ಒಂದು ಯುಟಿಲಿಟಿ ಕೂಡ ನಮಗೆ ಸಿಗ್ತಾ ಇದೆ. ನೀವು ನೋಡಿದ್ರಲ್ಲ ನಾನು ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದೆ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ UPVC ವಿಂಡೋನೇ ಕವರ್ ಆಗಿತ್ತು ಅಂತ. ಸೊ ಅದೇ ಇದು ಕೆಳಗಡೆ ನಿಂತ್ಕೊಂಡು ನೋಡಿದಾಗ ಇದು ನಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಇದು UPVC ವಿಂಡೋ UPVC ಇದನ್ನು ಕೊಟ್ಟಿರೋದು ಕಾಣಿಸುತ್ತೆ. ಮತ್ತು ಇದು ನಮಗೊಂದು WPC ಡೋರ್ ಬರ್ತಾ ಇದೆ. ಇದು WPC ಡೋರ್ ಬರ್ತಾ ಇದೆ.
ಬನ್ನಿ ಹಾಗೆ ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ನೋಡ್ಬೋದು ನೀವು ಎಷ್ಟು ಯುನೀಕಾಗಿ ಬಂದಿದೆ ಅಂತ. ನೀವು ನಾನು ಹೇಳೋದಕ್ಕಿಂತ ಆ್ಯಕ್ಚುಲಿ ನೀವೇ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿತ್ ಗ್ಲಾಸ್ ಆಗಿರ್ಬೋದು, ಮತ್ತು ಈ ಡಿಸೈನ್ಸ್ ಆಗಿರ್ಬೋದು, ಲಕ್ಷ್ಮಿ ಡಿಸೈನ್ಸ್. ಆ್ಯಂಡ್ ಇದು ಕೂಡ ನಮಗೆ ಟೀ ಕುಡೆ ಬರ್ತಾ ಇದೆ, ಸೈಡಲ್ಲಿ ಕೊಟ್ಟಿರೋದು ವಿತ್ ಗ್ಲಾಸ್ ಬರ್ತಾ ಇದೆ. ಇದು ನೀವು ಹ್ಯಾಂಡಲ್ ನೋಡ್ಬೋದು ಎಷ್ಟು ಡಿಫ್ರೆಂಟಾಗಿ ಬಂದಿದೆ ಅಂತ. ನಮಗಿದು ಪೂಜಾ ರೂಮ್ ನಮಗೆ 5x6 ಕಂಪ್ಲೀಟ್ ಇದು ಪೂಜಾ ರೂಮ್ ಸಿಗ್ತಾ ಇರೋದು. ಗೋಪುರ ಥರ ಟೈಪಲ್ಲಿ ಮಾಡಿಸ್ಕೊಂಡಿದ್ದಾರೆ ಇದು ಪೂಜಾ ರೂಮ್. ಆ್ಯಂಡ್ ನೀವು ವಾಲ್ಗೆಲ್ಲ ನೋಡೋದಾದರೆ ಇದೆಲ್ಲ ವೈಟ್ ಕಲರ್ ಟೈಲ್ಸ್ನ ಯೂಸ್ ಮಾಡಿ ವಿತ್ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರೋದು. ವಿತ್ ಒಂದು ದೇವ್ರನ್ನ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಕಟ್ಟೆ ಥರ ಮಾಡಿರೋದು. ಫ್ಲೋರಿಂಗ್ ಎಲ್ಲ ನೀವು ನೋಡೋದಾದರೆ ಫ್ಲೋರಿಂಗ್ ಎಲ್ಲ ನಾರ್ಮಲ್ ಸ್ಮಾರ್ಟ್ ಮಾರ್ಬಲ್ಲೇ ಕಂಟಿನ್ಯೂ ಆಗಿದೆ. ಇಲ್ಲಿ ಹಾಗೆ ನಮಗೊಂದು ರೂಮ್ ಸಿಗ್ತಾ ಇದೆ. ಇಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ನೀವು ಡೋರ್ ನೋಡೋದಾದರೆ ಇದೆಲ್ಲ ನಮಗೆ ಕಂಪ್ಲೀಟ್ ಲ್ಯಾಮಿನೇಟೆಡ್ ಡೋರೇ ಸಿಗ್ತಾ ಇದೆ ವಿತ್ ರೆಡ್ ಸೋಲ್ ಫ್ರೇಮ್ ಬರ್ತಾ ಇರೋದು. ಬನ್ನಿ ಹೋಗೋಣ. ನೀವು ಇಲ್ಲಿ ನೋಡ್ಬೋದು ರೂಮ್ ಕಂಪ್ಲೀಟ್ ಇದು ನಮಗೆ ರೂಮ್ 10x8 ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ವುಡನ್ ಟೈಲ್ಸ್ನ ಯೂಸ್ ಮಾಡಿದ್ದು ಫ್ಲೋರಿಂಗಿಗೆ. ಮತ್ತು ಎಷ್ಟು ಕಲರ್ ಕಾಂಬಿನೇಷನ್ ಆಗಲಿ ವಾಲ್ಗಾಗಲಿ ಮತ್ತು ಇಂಟೀರಿಯರ್ ಕಲರ್ ಕಾಂಬಿನೇಷನ್ ಆಗಲಿ ಅಷ್ಟೇ ಡಿಸೆಂಟಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ಬಾಲ್ಕನಿ ಕೂಡ ಸಿಗ್ತಾ ಇದೆ. ಇದು ನಮಗೆ ಆ್ಯಕ್ಚುಲಿ ನಾಯಿ ಇದೆ, ಸೊ ಇದು ನಮಗೆ ಇಲ್ಲಿ ಒಂದು ಬಾಲ್ಕನಿ ಸಿಗ್ತಾ ಇದೆ ವಿತ್ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬಂದಿದೆ. ಇದೆಲ್ಲ ನಾವು WPC ಡೋರೆ ಅಂತಲೇ ಹೇಳ್ಬೋದು, ವಾಟರ್ ಪ್ರೂಫ್ ಡೋರ್. ನೀವು ವಾಶ್ರೂಮ್ ನೋಡೋದಾದರೆ ವಾಶ್ರೂಮ್ ನಮಗೆ ಕಂಪ್ಲೀಟ್ 9x4 ಇದು ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ನಾರ್ಮಲ್ ಆ್ಯಂಟಿಸ್ಕಿಟ್ ಟೈಲ್ಸ್ನ ಯೂಸ್ ಮಾಡಿರೋದು. ಮತ್ತು ಇದು ನಾವು 10 feet ಹೈಟ್ವರೆಗೂ ಟೈಲ್ಸ್ನ ಕೊಟ್ಟಿದ್ದೀವಿ. ಇದೆಲ್ಲ ನಮಗೆ ಪರ್ ಸ್ಕ್ವೇರ್ ಫೀಟ್ 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ವಿತ್ ಒಂದು ಹ್ಯಾಂಡ್ ವಾಶ್ನ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ಹಾಗೆ ಮೇಲೆ ಹೋಗೋಣ. ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಡುಪ್ಲೆಕ್ಸ್ ಮನೆ ಅಂತ ಹೇಳಿದ್ರೆ ಸೊ ಅಲ್ಲಿ ಫ್ಲೋರಿಂಗ್ ಎಲ್ಲ ನೋಡಿದ್ರೆ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರ್ತಾ ಇದೆ. ಮತ್ತು ನಮಗೆ ಸ್ಟೇರ್ ಕೇಸ್ ಬಂದು 4 feet ಇದು ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಇದೆಲ್ಲ SS ರೇಟಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ ಬರ್ತಾ ಇದೆ. ಬನ್ನಿ ಮೇಲ್ಗಡೆ ಹೋಗೋಣ. ನಾವು ಮೇಲ್ಗಡೆ ಎಂಟ್ರಿ ಆಗಿದ್ದೀವಿ. ಇದು ನಮಗೆ ಫ್ಯಾಮಿಲಿ ಲಾಂಚ್ ಒಂದು ಕಾರಿಡಾರ್ ಥರ ಸಿಗ್ತಾ ಇದೆ. ಇದೆಲ್ಲ ವೆಂಟಿಫೈಡ್ ಟೈಲ್ಸ್ ಇದೆಲ್ಲ ಕಂಟಿನ್ಯೂ ಆಗಿರೋದು. ಮತ್ತು ನಮಗೆ ಇಲ್ಲಿ 3 ರೂಮ್ನ ಸಿಗ್ತಾ ಇದೆ. 3 BHK 3 ರೂಮ್ ನಮಗೆ ಸಿಗ್ತಾ ಇರೋದು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ ವಿತ್ ರೆಡ್ ಸೋಲ್ ಫ್ರೇಮ್ ಸಿಗ್ತಾ ಇರೋದು. ಇದು ನಮಗೆ ಕಂಪ್ಲೀಟ್ 12x11 ಇದು ಕಂಪ್ಲೀಟ್ ನಮಗೆ ರೂಮ್ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ಇದು ವುಡನ್ ಟೈಲ್ಸ್ನ ನಾವು ಯೂಸ್ ಮಾಡಿರೋದು. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ವುಡನ್ ಟೈಲ್ಸ್ನ ಯೂಸ್ ಮಾಡಿರೋದು. ತುಂಬ ವಿಶಾಲವಾಗಿ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ರೂಮ್ಸು ಅಷ್ಟೇ. ಮತ್ತು ಇಲ್ಲೆಲ್ಲ ನೀವು ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ಲೈಟಿಂಗ್ಸ್ ಎಷ್ಟು ಫೋಟೋಗ್ರಫಿಗಾಗಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ವಿತ್ ವಾಲ್ಪೇಪರ್ ಕೂಡ ಅಷ್ಟೇ ಡಿಸೆಂಟಾಗಿ ಯುನೀಕಾಗಿ ಬಂದಿದೆ ಅಂತಲೂ ಹೇಳ್ಬೋದು ನಾವು. ಆ್ಯಂಡ್ ಇಲ್ಲಿ ಒಂದು ಏನಾದರೂ ಐಟಮ್ಸ್ನ ಇಟ್ಕೊಳ್ಳೋದಕ್ಕಾದರೆ ಅದನ್ನೆಲ್ಲ ಮಾಡಿಸ್ಕೊಂಡಿರೋವಂಥದ್ದು. ವಿತ್ ನಮ್ಗೆ ಇಲ್ಲಿ ಒಂದು ವಾರ್ಡ್ರೋಬ್ ಸ್ಪೇಸ್ ಕೂಡ ಬರ್ತಾ ಇದೆ. ಇದೆಲ್ಲ ನಮಗೆ ವಾರ್ಡ್ರೋಬ್ ಸ್ಪೇಸ್ ಸಿಗ್ತಾ ಇದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮಗೆ ಸಿಗ್ತಾ ಇದೆ. ಇದೆಲ್ಲ WPC ಡೋರೇ ಬರ್ತಾ ಇದೆ. ನೀವು ನೋಡೋದಾದ್ರೆ ಇದು ನಮಗೆ 9x5 ಇದು ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇರೋದು. ಫ್ಲೋರಿಂಗ್ ಆಗಲಿ ಮತ್ತು ಫ್ಲೋರಿಂಗ್ ಎಲ್ಲ ಆ್ಯಂಟಿಸ್ಕಿಟ್ ಟೈಲ್ಸೇ ಬರ್ತಾ ಇದೆ. ಮತ್ತು ವಾಲ್ಗೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ನ ಯೂಸ್ ಮಾಡಿರೋದು. ಇದು ನಾವು 10 feet ಹೈಟ್ವರೆಗೂ ಇದನ್ನ ಟೈಲ್ಸ್ನ ಕೊಟ್ಟಿರೋದು. ವಿತ್ ವಾಶ್ ಬೇಸಿನ್ನ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ನೀವು ಮೇಲ್ಗಡೆ ಕೂಡ ಏನಾದರೂ ಐಟಮ್ಸ್ನ ಇಟ್ಕೋಬೋದು. ವಿತ್ ಮಿರರ್ ಕೂಡ ಬರ್ತಾ ಇದೆ ಇಲ್ಲಿ. ಟೈಲ್ಸ್ ಕೂಡ ಅಷ್ಟೇ ಎಷ್ಟು ಯೂನಿಕಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಇದು ಗ್ರೇ ಕಲರ್ ಬಂದು ಇದು ವೈಟ್ ಕಲರ್ ಕಾಂಬಿನೇಷನ್ ಬಂದಿರುವಂಥದ್ದು. ಹಾಗೆ ಇಲ್ಲಿ ನಮಗೆ ಮತ್ತೊಂದು ಹೋಗಿದೆ, ಅದೇ ಹೇಗಿದೆ ಅಂತ ತೋರಿಸ್ತಿದ್ದೀನಿ. ಬೆಡ್ರೂಮ್ ಸಿಗ್ತಾ ಇದೆ. ಎಲ್ಲ ಕಡೆ ನಾವು ಆಲ್ಮೋಸ್ಟ್ ಲ್ಯಾಮಿನೇಟೆಡ್ ಡೋರ್ಸ್ನ ಯೂಸ್ ಮಾಡಿರೋದು ವಿತ್ ರೆಡ್ ಸೋಲ್ ಫ್ರೇಮ್ ಸಿಗ್ತಾ ಇದೆ. ಬನ್ನಿ ಒಳಗಡೆ. ಇಲ್ಲೂ ಕೂಡ ಆಲ್ಮೋಸ್ಟ್ ರೂಮ್ಸ್ಗೆಲ್ಲ ವುಡನ್ ಟೈಲ್ಸ್ನ ಯೂಸ್ ಮಾಡಿರೋದು ನಾವು. ಫ್ಲೋರಿಂಗ್ ಎಲ್ಲ ವುಡನ್ ಟೈಲ್ಸೇ ಬರ್ತಾ ಇದೆ. ವಿತ್ ನಮಗಿದು ಕಂಪ್ಲೀಟ್ ಇದು ರೂಮ್ ನಮಗೆ 14x14 ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ನೀವು ಎಲ್ಲ ಕಡೆ ನೋಡ್ಬೋದು ವಾಲ್ಪೇಪರ್ ಆಗಲಿ ಕಲರ್ ಕಾಂಬಿನೇಷನ್ ವಾಲಿಂಗ್ ಮಾಡಿರೋ ಕಲರ್ ಪೇಂಟ್ ಕಲರ್ ಕಾಂಬಿನೇಷನ್ ಆಗಲಿ ತುಂಬ ಡಿಸೆಂಟಾಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನಮಗೆ ಇಲ್ಲಿ ನೀವು ನೋಡ್ಬೋದು. ಇದು ಕೂಡ ನಮಗೆ ಕೆಳಗಡೆ ನಿಂತ್ಕೊಂಡು ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು UPVC ವಿಂಡೋನೇ ಬರ್ತಾ ಇದೆ ವಿತ್ ಮೆಶ್ ಕೂಡ ನಮ್ಗೆ ಬಂದಿದೆ ಒಂದು. ಆ್ಯಂಡ್ ಇಲ್ಲಿ
ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಕೂಡ ಬಂದಿದೆ. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮಗೆ ಸಿಗ್ತಾ ಇದೆ. ಇದು ನಮಗೆ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ರೂಮ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇದು ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ನಮಗೆ 10/5 ಅಲ್ಲಿ ಇದು ನಮಗೆ ವಾಶ್ರೂಮ್ ಸಿಗ್ತಾ ಇರೋದು. ಫುಲ್ ವೈಟ್ ಕಲರ್ ಟೈಲ್ಸ್ ಅಲ್ಲಿ ಇದು ಕವರ್ ಆಗಿರೋದು. ಆ್ಯಂಡ್ ಫ್ಲೋರಿಂಗ್ ಎಲ್ಲ ಅಷ್ಟೇ ಆಂಟಿ ಸ್ಕಿಡ್ ಟೈಲ್ಸ್ ಬಂದಿದೆ. ಬಟ್ ಇದು ನಮಗೆ ಆಂಟಿ ಸ್ಕಿಡ್ ಅಲ್ಲಿ ವೈಟ್ ಅಲ್ಲಿ ಬಂದಿದೆ. ಮತ್ತೆ ವಾಲ್ಗೆಲ್ಲ 10 feet ಹೈಟಲ್ಲಿ ನಾವು ಇದನ್ನ ಟೈಲ್ಸ್ನ ಕೊಟ್ಟಿರೋದು. ವಿತ್ ಒಂದು ಹ್ಯಾಂಡ್ ವಾಶ್ನ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ಹಾಗೆ ಇನ್ನೊಂದು ಚಿಕ್ಕದಾಗಿರೋ ರೂಮ್ ಇದೆ. ಸೊ ಅದೇ ಹೇಗಿದೆ ಅಂತ ತೋರಿಸ್ತೀನಿ. ಮತ್ತೊಂದು ರೂಮ್ ಸಿಗ್ತಾ ಇದೆ. ತುಂಬಾ ಚಿಕ್ಕದಾಗಿ ಬಂದಿದೆ ಅಂತ ಹೇಳ್ಬೋದು. ಏನಾದರೂ ಒಂದು ಐಟಮ್ಸ್ ಇಟ್ಕೊಳ್ಳೋಕೆ ಅವ್ರು ಇದನ್ನ ಇಟ್ಕೊಂಡಿದ್ದಾರೆ. ಸೊ ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ. ಬಟ್ ತುಂಬ ಚಿಕ್ಕದಾಗಿದೆ. ಬಟ್ ಅವರೆಲ್ಲ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ವಿತ್ ಒಂದು ಇದನ್ನು ಕೂಡ ಬೆಡ್ ಕೂಡ ಇಲ್ಲಿ ಹಾಕೊಂಡಿದ್ದಾರೆ. ನೀವು ನೋಡ್ಬೋದು. ಇದು ಫ್ಲೋರಿಂಗ್ ಆಲ್ಮೋಸ್ಟ್ ಎಲ್ಲ ರೂಮ್ಗಳಲ್ಲೂ ವುಡನ್ ಟೈಲ್ಸ್ನ ಯೂಸ್ ಮಾಡಿದ್ರು. ಬಟ್ ಇಲ್ಲಿ ವೆಟ್ರಿಫೈಡ್ ಟೈಲ್ಸೇ ಕಂಟಿನ್ಯೂ ಆಗಿದೆ. ಇಲ್ಲೂ ಕೂಡ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ನಮಗೆ ಬರ್ತಾ ಇದೆ. ಬನ್ನಿ ಮೇಲ್ಗಡೆ ಹೋಗೋಣ. ಬಂದಿವಿ. ಇಲ್ಲಿ ನೋಡ್ಬೋದು ಸ್ಕೈಲೈಟ್ ತುಂಬ ಚೆನ್ನಾಗಿ ಬಂದಿದೆ. ಬೆಳಗ್ಗೆ ಕೂಡ ವಿತ್ ನ್ಯಾಚುರಲ್ ಸನ್ಲೈಟ್ ಕೂಡ ತುಂಬ ಚೆನ್ನಾಗಿ ಬೀಳ್ತಾ ಇದೆ. ವಿತ್ ಇಲ್ಲಿ ನೋಡೋದಾದ್ರೆ ಕೆಳಗಡೆ ಇಲ್ಲೇ ನಮಗೆ ಡೈರೆಕ್ಟ್ ಪೂಜಾ ರೂಮ್ ಇರೋದ್ರಿಂದ ನ್ಯಾಚುರಲ್ ಸನ್ಲೈಟ್ ಪೂಜಾ ರೂಮ್ಗೆ ಡೈರೆಕ್ಟಾಗಿ ಬೀಳುತ್ತೆ. ಈ ಥರ ಎಲ್ಲೋ ಹೇಳಿದೆ. ಆ್ಯಕ್ಚುಲಿ ನ್ಯಾಚುರಲ್ ಸನ್ಲೈಟ್ ಡೈರೆಕ್ಟ್ ಪೂಜಾ ರೂಮಿಗೆ ಬೀಳೋದ್ರಿಂದ ಒಳ್ಳೆಯದಂತ ಹೇಳ್ತಿದ್ರು. ಬನ್ನಿ ಮೇಲ್ಗಡೆ ಹೋಗೋಣ. ಆಲ್ಮೋಸ್ಟ್ ಲೈಟೇ ಬೇಡ ಅನಿಸುತ್ತೆ. ಅಷ್ಟು ಬೆಳಕು ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ನ್ಯಾಚುರಲ್ ಸನ್ಲೈಟ್ ಬರ್ತಾ ಇದೆ ಅಂತ. ವಿಂಡೋಸ್ ಕೂಡ ಅಷ್ಟೇ ಪ್ರೊವೈಡ್ ಮಾಡಿಲ್ಲ. ಈ 2 ವಿಂಡೋಸ್ ಅಷ್ಟೇ ನಾವು ಕೊಟ್ಟಿರೋದು. ಬಟ್ ಆದರೆ ಒಂದು ಸನ್ಲೈಟ್ ಇಂದಾನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮಗೆ ಒಂದು ಡೋರ್ ವಿತ್ ಸೇಫ್ಟಿ ಡೋರ್ ಸಿಗ್ತಾ ಇದೆ. ಇದು MS ಅಲ್ಲಿ ಸೇಫ್ಟಿ ಡೋರ್ನ ಮಾಡಿಸ್ಕೊಂಡಿದ್ದಾರೆ ಅವರು. ನೀವು ನೋಡ್ಬೋದು ಟೆರೆಸ್ ಎಷ್ಟು ವಿಶಾಲವಾಗಿ ಬಂದಿದೆ ಅಂತ. ನಾರ್ಮಲ್ ಇಲ್ಲೆಲ್ಲ ವಾಲ್ಪೇಪರ್ನ ಹಾಕಿರೋದು. ಇಲ್ಲಿ ಫ್ಲೋರಿಂಗ್ ಎಲ್ಲ ವಾಲ್ಪೇಪರ್ನ ಹಾಕಿರೋದು. ಇವಾಗ ನಮ್ಮ ಜೊತೆ ಲತಾ ಮತ್ತೆ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಅವ್ರ ಹತ್ರ ತಿಳ್ಕೊಳ್ಳೋಣ ಅವ್ರಿಗೆ ಹೇಗೆ ಅನ್ನಿಸ್ತಾ ಅಂತ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್ ನೀವು? ನಾನು ಚೆನ್ನಾಗಿದ್ದೀನಪ್ಪ. ಸರ್ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಮನೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ ಕೈಟ್ಸ್ ಅವ್ರ ಜೊತೆ ಎಲ್ಲ? ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು. ಒನ್ ವರ್ಡ್ ಅಷ್ಟೇನಾ ಆನ್ಸರ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಒಬ್ಲೈಸ್ ಮಾಡಿದ್ದಾರೆ. ಹ್ಮ್. ಅದ್ರಲ್ಲಿ ಏನಿಲ್ಲ. ಸಣ್ಣ ಪುಟ್ಟದ್ದು ಇದ್ದೇ ಇರ್ತದೆ. ಅದೆಲ್ಲ ಏನು ಇದೇನಿಲ್ಲ. ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಬಂದವರೆಲ್ಲ ತುಂಬಾ ಏನ್ ಮಾಡಿದ್ರು ಯಾರು ಹಾ, ಹಾ. ಕೈಟ್ಸ್ ಮುಂಚೆನೆ ಪರಿಚಯ ಇತ್ತಾ ಸರ್? ಕೈಟ್ಸ್ ಇಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದ್. ಕೈಟ್ಸಿಗೆ ಏನಕ್ಕೆ ಸರ್ ನಿಮಗೆ ಪ್ರಾಜೆಕ್ಟ್ ನ ಕೊಡ್ಬೇಕಂತ ಅನ್ನಿಸ್ತಾ? ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಟ್ರಸ್ಟ್ ಬಂತಾ? ಹಾ ಬಂತು. ಅಂದ್ರೆ ನಮ್ಮ ಬಜೆಟ್ಗೆ ಇದಾಗ್ಬೋದು ಹ್ಮ್. ಅವ್ರ ಕಡೆಯಿಂದ ನಾವು ಅಂತ ನಮ್ಗೆ ಸುಮಾರೆಲ್ಲ ಹುಡುಕಿದ್ರಿ ನಾವು. ಓಕೆ. ಸೊ ನಮ್ಮ ಬಡ್ಜೆಟ್ಗೆ ಇವರು ಫ್ರೆಂಡ್ಲಿ ಹ್ಮ್. ಮಾತಾಡ್ತಾರೆ. ಮಾತಾಡಿದಾದ್ಮೇಲೆ ಆಮೇಲೆ ಮಾತುಕತೆ ಆಗಿ ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಓಕೆ. ಆಫೀಸಿಗೆ ಬಂದೇ ಇರ್ತೀರಾ? ಆಫೀಸ್ ಹಾ, ಹೇಗಿತ್ತು ಆಫೀಸರ್ ಜೊತೆ ಎಲ್ಲ ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಮಾತಾಡಿದ್ರು. ಓಕೆ. ಚೆನ್ನಾಗಿ ಹಾ. ವಿಜಯ್ ಕುಮಾರ್, ಹ್ಮ್. ಮಹೇಶ್ ಹ್ಮ್. ಅವರೆಲ್ಲ ತುಂಬಾ ಚೆನ್ನಾಗಿ ಒಬ್ಲೈಸ್ ಮಾಡ್ತಾರೆ. ಓಕೆ. ಏನಾದ್ರು ಆಯ್ತು ಅಂದ್ರೆ ಇಮಿಡಿಯೇಟ್ ಬಂದು ಮಾಡಿಸ್ಕೊಡ್ತಾರೆ. ಓಕೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸರ್ ಇಲ್ಲ ಸೈಟ್ ಇಂಜಿನಿಯರ್ ಯಾರಿದ್ರು ಸರ್ ಇಲ್ಲಿ? ಸೈಟ್ ಇಂಜಿನಿಯರ್ಗಳು ಇಬ್ರು ಚೇಂಜ್ ಆಗ್ಬಿಟ್ರು. ಓಕೆ. ಅದರಿಂದ ಸ್ವಲ್ಪ ಇದಾಯ್ತು. ಹಾ, ಅಂದ್ರೆ ಆಮೇಲೆ- ಏನಾಯ್ತು ಅಂತ? ಚೇಂಜ್ ಆಗಿದ್ರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ನಿಮಗೆ? ಚೇಂಜ್ ಆಯ್ತು. ಆಮೇಲೆ ಇವ್ರದ್ದು ಗೊತ್ತಿರೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಓಕೆ. ಹಾ, ಹಾ. ಅಟ್ಲೀಸ್ಟ್ ಬಂದ ತಕ್ಷಣ. ಆಮೇಲೆ ಇದು ಬಂದ್ಮೇಲೆ ಲಾಸ್ಟ್ ಆಗಿ ಒಬ್ರು ಬಂದ್ರು. ಹ್ಮ್. ಪಾಪ ಆ ಹುಡುಗ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಫಿನಿಶ್ ಹ್ಮ್. ಇಲ್ಲೇ ನಿಂತ್ಕೊಂಡೆ ಮಾಡಿಸ್ತಾ. ಯಾರು ಓಕೆ. ಏನೋ ಹುಡುಗ ಚೇತನ್, ಚೇತನ್ ಅಂತ ಹೇಳಿ. ಓಕೆ. ಹಾ, ಹಾ. ಒಳ್ಳೆ ಹುಡುಗ ಅವ್ನು. ಹರೀಶು, ಹಾ. ಹರೀಶ್. ಚೇತನ್, ಮತ್ತೆ ಟೋಟಲ್ last- ಆಗಿ 3 ಜನ ಚೇಂಜ್ ಆಗಿದ್ದಾರೆ. ಓಕೆ. ಲಾಸ್ಟ್ ಅಲ್ಲಿ ಬಂದಿದ್ದು ಚೇತನ್. ರಕ್ಷಿತ್ ರಕ್ಷಿತ್. 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 Okay. ರಕ್ಷಿತ್ ಅವ್ರ ಜೊತೆ ನಿಮ್ ಕೋಆರ್ಡಿನೇಷನ್ ಹೇಗಿತ್ತು ಇಲ್ಲ, ಸರ್? ಹುಡುಗನು ಒಳ್ಳೆ. ರಕ್ಷಿತ್ ಅಂತೂ ತುಂಬಾ ಫಸ್ಟ್ ಆ ಹುಡ್ಗ ಸಿಕ್ಕಿದ್ರೆ ಓಕೆ. ಇನ್ನೂ ತುಂಬಾ ಅಂದ್ರೆ ಚೆನ್ನಾಗಿತ್ತು. ಫಸ್ಟ್ ಅಂದ್ರೆ ಇನ್ ಮಿಕ್ತವ್ರು ಇಬ್ರು ಹಂಗಂತಲ್ಲ ಬಟ್ ಅವ್ರಿಗಿಂತ ಸ್ವಲ್ಪ ಬೆಟರ್. ಹರೀಶು ಬೆಟ್ರು. ಹರೀಶು ಗುಡ್, ಅವನು ಗುಡ್. ಓಕೆ. ಆಮೇಲೆ ಇವ್ರು ರಕ್ಷಿತ್ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹ್ಮ್. ಅವ್ರು ಹೇಳಿದ ತಕ್ಷಣ ಯಾರಿಗೆ ಏನ್ ಕೊಡ್ಬೇಕು ಅಂತ ಮಾತಾಡಿಸಿ ಮಾಡ್ಕೊಡ್ತಾ ಇದ್ದಾರೆ. ಏನಾದ್ರು ಚೇಂಜಸ್ ಮಾಡ್ಸಿದೀರಾ ಸರ್? ಇವಾಗ ಮನೆ ನೋಡ್ಕೊಂಡು ಹೋಗಿರ್ತೀರಾ,
ಮತ್ತೆ ಮಾರ್ನಿಂಗ್ ನಂಗೆ ಬೇರೆ ಏನೋ ಚೇಂಜಸ್ ಬೇಕನ್ಸಿರುತ್ತೆ, ಯಾಕಂದ್ರೆ ಮನೆ ಅಂದ್ರೆ ಅಟ್ ಎ ಟೈಮ್ ಒಂದೇ ಸತಿ ಆಗೋಲ್ಲ ಅಂತ. ಏನ್ ಆತರ ಏನಿಲ್ಲ ನಮ್ಗೆ ಸಾಮಾನ್ಯವಾಗಿ ಏನ್ change ಇಲ್ಲ, ಆಗಿಲ್ಲ. ಸ್ವಲ್ಪ ಅದೇ ದೇವ್ರ ಮನೆದ ಒಂದ್ ಸ್ವಲ್ಪ ಚೂರು ಇದಾಗಿತ್ತು, ಅದೊಂದ್ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಚೇಂಜಸ್ ಮಾಡ್ಕೊಟ್ಟಿದಾರಾ? ಮಾಡ್ಕೊಟ್ಟಿದ್ವಿ. ಅದೆಲ್ಲ ಏನಿಲ್ಲ, ನಾವು ಅದು ಏನು ನಾವು ಕೇಳಿದೀವೋ ಅದನ್ನೆಲ್ಲ ಚೇಂಜಸ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಓಕೆ. ಮಾಡ್ಕೊಟ್ಟಿದ್ದಾರೆ. ಪ್ರತಿ ಸತಿ ಬರ್ತಾ ಇದ್ರಾ ನೀವು ಸೈಟ್ ವಿಸಿಟ್ ಮಾಡ್ತಾ ಇದ್ರಾ? ಏನ್ ನಡೀತಾ ಇದೆ ವರ್ಕ್ ಅಂತ ನೀವು ಅದು ನೋಡ್ತಾ ಇದ್ರಾ? ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತೀವಿ. ನಮ್ಮ ಇದು ಗ್ರೂಪ್ ಅಲ್ಲಿ ಗ್ರೂಪ್ ಮಾಡಿದ್ರಾ? ಗ್ರೂಪ್ ಓಕೆ. ಮಾಡಿದ್ರೆ ಎವ್ರಿ ಡೇ ಏನಾಗ್ತದೆ ಮಾಡ್ತಾ ಇದ್ವಿ, ಆಗ್ತಾ ಇದ್ರು. ಬರ್ತಾ ಇದ್ರು, ಅಕ್ಷಯ್ ಅವರು ಬರ್ತಾ ಇದ್ರು. ಎನಿ ಟೈಮ್ ಅಕ್ಷಯ್ ಅವರು ಅವಾಗ ಬರ್ತಾನೆ ಇರೋರು. ಬರ್ತಾ ಇದ್ರು. ಅವ್ರಿಗೆಲ್ಲ ಇಂಜಿನಿಯರ್ಗಳು ಏನಿದ್ರು ಅವರೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಈಗ ಕೆಲವೊಂದ್ ಸತಿ ನಿಮ್ಗೂ ಕೂಡ ಬಿಸಿ ಇರ್ತೀರಾ, ಕೆಲ್ಸ ವರ್ಕ್ ಅಂತ ಎಲ್ಲ ಇರುತ್ತೆ. ಸೊ ನೀವು ಬರಕಾಗಿರೋ ಟೈಮಲ್ಲಿ ಅವರು ಎನಿ ಟೈಮ್ ಬರ್ತಾ ಇದ್ರಾ? ಎನಿ ಟೈಮ್ ಸೈಟ್ ಅಲ್ಲಿ ಇದ್ದು ಏನೇ ವರ್ಕ್ ಇದ್ರು? ಇಂಜಿನಿಯರ್ಸ್ ಡೈಲಿ ಬಂದು ಹೋಗ್ತಿದ್ರು. ನಾವು ಅಕಸ್ಮಾತ್ ಒಂದ್ ದಿವಸ ಬಂದಿಲ್ಲ ಅಂದ್ರೆ ಕೆಲಸ ಆಗ್ತಾ ಇರುತ್ತೆ, ನಾವು ಬಂದು ನೋಡ್ಕೊಂತಾ ಇದ್ವಿ. ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ಯಾ ಸರ್? ಇವಾಗ ಎಲ್ರಿಗೂ ತಮ್ಮ ಮನೆ ಅಂತ ಬರ್ಬೇಕಂದ್ರೆ ಇದೇ ತರ ಅಂತ ಬರ್ಬೇಕಂತ ಆಸೆ ಅಂತೂ ಇದ್ದೇ ಇರುತ್ತಲ್ವಾ? ಅದೇನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಅಂತ ಹೋದ್ರು ಎಲ್ಲೋ ಡಿಸಪಾಯಿಂಟ್ ಆಗುತ್ತೆ. ಸೊ ಅದ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ಯಾ? ಖಂಡಿತ ಬಂದಿರೋ ಮನೆ ಖಂಡಿತ ಚೆನ್ನಾಗಾಗಿದೆ. ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತಲೂ ಇನ್ನೂ ಚೆನ್ನಾಗೇ ಬಂದಿದೆ. ಓಕೆ. ನಮ್ಮವರೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಗೃಹ ಪ್ರವೇಶಕ್ಕೆ ಬಂದಿದ್ದವರೆಲ್ಲರನ್ನು ಕೇಳಿದ್ರು, ತುಂಬಾ ಚೆನ್ನಾಗಿದೆ, ಚೆನ್ನಾಗ್ ಬಂದಿದೆ ಮನೆ ಎಲ್ಲ ರೆಕಮೆಂಡ್ ಮಾಡಿದೀರಾ ಕೈಟ್ಸ್ ಅವ್ರು ನಮ್ಗೆ ಪ್ರಾಜೆಕ್ಟ್ ಮಾಡ್ಕೊಟ್ಟಿರೋದು ಅಂತ? ಖಂಡಿತ ಹೇಳಿದೀವಿ ಮೇಡಮ್, ಹೇಳಿದೀರಾ? ಹೇಳಿದೀವಿ. ತುಂಬಾ ಜನಕ್ಕೆ ಅಡ್ವೈಸ್ ಮಾಡಿದೀವಿ, ಹೇಳಿದೀವಿ ನಾವು. ಫೈನಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಖಂಡಿತ ಆಗಿದೆ. ಚೆನ್ನಾಗಿದೆಯಲ್ಲ, ನೀವೇ ನೋಡ್ತಾ ಹಾ, ಅಲ್ಲ ನನಗ್ ಚೆನ್ನಾಗಿದೆ. ನಾನು ಆಕ್ಚುಲಿ ನಾವು ಕಟ್ಸಿರೋ ಮನೆ ನಮ್ಗೆ ಎಲ್ರಿಗೂ ಚೆನ್ನಾಗಿದ್ದೇ ಇರುತ್ತಲ್ವಾ? ಹಾ, ನೀವಾಗಿ ನೀವ್ ಹೇಳ್ಬೇಕಲ್ವಾ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ನೀವ್ ಹೇಳ್ಕೊಳ್ದೆ ನನಗೆ ಗೊತ್ತಾಗಲ್ಲ. ಹೌದು. ಹಾ, ಚೆನ್ನಾಗ್ ಬಂದಿದೆ ಮೇಡಮ್, ತುಂಬಾ ಚೆನ್ನಾಗ್ ಬಂದಿದೆ. ರೈತರು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ತಾರೆ. ಏನಾದ್ರು ಸಣ್ಣ ಪುಟ್ಟ ಆಯ್ತಂದ್ರೆ ಅದು ಬಂದು ಮಾಡ್ಕೊಡ್ತಾರೆ. ಅದರಲ್ಲಿ ನಾವ್ ಏನೇ ಹೇಳಿ, ನಾವ್ ಏನ್ ಹೇಳಿದಿರ ಅದಕ್ಕೆ ಏನೋ ಅವ್ರು ಇಲ್ಲ ಅಂತ ಏನು ಹೇಳಿಲ್ಲ ಮೇಡಮ್. ಸಪೋರ್ಟ್ ಮಾಡ್ತಾ ಇದ್ರ? ಖಂಡಿತ ಮಾಡಿದಾರೆ ಮೇಡಮ್, ಖಂಡಿತ. ಇನ್ನು ಜಾಸ್ತಿನೇ ನಾವು ಇದ್ ಮಾಡಿದೀವಿ ಅವ್ರ ಹತ್ರ. ಹಾ, ನಮ್ಗ ಅದು ಇಷ್ಟ ಆಗಿಲ್ಲ, ನಮ್ಗೆ ಇದ್ಬೇಕು. ಮಹೇಶ್ ಸರ್ ಮಹೇಶ್ ಅವ್ರು ಬಂದು ನಿಂತ್ಕೊಂಡು ಪ್ರತಿಯೊಂದು ಚೆಕ್ ಮಾಡ್ತಾ ಇದ್ರು. ಅವ್ರು ಚೆಕ್ ಮಾಡಿ ಚೇಂಜ್ ಮಾಡ್ರಿ ಅಂತ ಅವರೇ ಹೇಳಿದ್ದಾರೆ. ಮಾಡಿಸಿದ್ದಾರೆ. ನಮಗ್ ಗೊತ್ತಿರಲ್ಲ, ಅವ್ರಿಗೆ ಇದೇ ತರ ಬರ್ಬೇಕು, ಈ ತರ ಇರ್ಲಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸಿದ್ರು ಬಂದು. ನಮ್ಗೆ ಕೆಲವೊಂದು ಗೊತ್ತಿರಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಅಭ್ಯಾಸ ಇಲ್ಲ. ಅವ್ರಿಗಂತೂ ಅದೇ ಇದು ಆ ಫೀಲ್ಡ್ ಅಲ್ಲಿ ಇರ್ತಾರೆ, ಅದರಿಂದ ಅವ್ರಿಗೆ ಗೊತ್ತಿರ್ತದೆ ಇದು ಇಲ್ಲಿಗೆ ಬರ್ಲಿ, ಈ ತರ ಮಾಡ್ಲಿ, ಈ ತರ ಮಾಡಿದ್ದಾರೆ. ಎಲ್ಲಾರು ಮಾಡಿದ್ದಾರೆ. ಮಹೇಶ್ ಅವರು ಮಾಡಿದ್ದಾರೆ, ಆಮೇಲೆ ಅಕ್ಷಯ್ ಅವರು, ಸೈಟ್ ಇಂಜಿನಿಯರ್ಸ್ ಎಲ್ಲಾರು ಮಾಡಿದ್ದಾರೆ. ಇವ್ರು ಅಕ್ಷಯ್ ಅವರಂತೂ ಇಲ್ಲಿ ಕೆಲವೊಂದ್ಸತಿ ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲಾರ್ಗು ಹೇಳಿ ಇದ್ ಮಾಡ್ಸಿರೋದು ಉಂಟು. ಎಲ್ಲ ಚೆನ್ನಾಗ್ ಮಾಡಿದಾರೆ ಮೇಡಮ್, ಅದ್ರಲ್ಲಿ ಏನು ಇದೇ ಇಲ್ಲ. ಯಾರ್ದು ಸರ್ ಇದು ಡಿಸೈನ್ಸ್ ಆಗ್ಲಿ ಇದೆಲ್ಲ ಸೆಲೆಕ್ಷನ್ಸ್ ಯಾರು ಮಾಡಿರೋದು? ಮಕ್ಳು ಮಾಡಿರೋದ? ನಿಮ್ದು? ಅವ್ರು ಚೂಸ್ ಮಾಡಿರೋದೆ. ತುಂಬಾ ಚೆನ್ನಾಗ್ ಬಂದಿದೆ. ಕಲರ್ ಕಾಂಬಿನೇಷನ್ ಆಗ್ಲಿ, ಇಂಟೀರಿಯರ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಸರ್. ಇನ್ನು ಸ್ವಲ್ಪ ಪಾರ್ಟಿಷನ್ ಅದು ಇದೆಲ್ಲ ಇದೆ, ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಇದೆ. ಹೇಗೆ ಅನಿಸ್ತು ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಅಂತ ಬಂದಾಗ? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿದೆ. ಎಲ್ಲ ಇವಾಗ ನಾವೇನೇ ಸೆಲೆಕ್ಷನ್ ಕರ್ಕೊಂಡ್ ಹೋದ್ರು ಅಲ್ಲಿ ನಮ್ಗೆ ಇದು ಬೇಡ, ನಾವ್ ಇದಕ್ಕೆ ಹೋಗ್ತೀವಿ, ಚೂಸ್ ಮಾಡ್ತೀವಿ ಅಂತಂದಾಗ ಅದಕ್ಕೆಲ್ಲ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ರಿ, ಅದ್ರ ಮೇಲೆ ನಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ನಾವು ದುಡ್ಡು ಹಾಕಿ ಅದನ್ನ ಮಾಡ್ಕೊಂಡು ಅದನ್ನ ಮಾಡಿದೀವಿ ನಾವು. ನೀವೇ ಚೂಸ್ ಮಾಡಿ ನೀವೇ ಮಾಡಿ? ಹೌದೌದು. ನಾವು ಅಲ್ಲಿ ಹೋದಾಗ ಅವ್ರು ಕೊಟ್ಟಿರೋ ಒಂದು ಪ್ರೈಸ್ ಕೊಟ್ಟಿರ್ತಾರೆ, ನಮ್ಮ ಬಡ್ಜೆಟ್ ತಗೊಂಡ ಪ್ರೈಸ್ ಕೊಟ್ಟಿರ್ತಾರೆ. ನಮಗೆ ಇಷ್ಟ ಆಗಲ್ಲ, ಇನ್ನು ಸ್ವಲ್ಪ ಚೆನ್ನಾಗಿರೋದು ಹೋಗೋಣ ಅಂದ್ರೆ ಅವ್ರ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಮಾಡಿಸ್ತಾ ಇದ್ವಿ. ಈಗೆಲ್ಲ ನಾವೆಲ್ಲ ಜಾಗವರೇ ಹಾಕ್ಸಿರೋದೆಲ್ಲ. ಹೌದು, ಫಿಟ್ಟಿಂಗ್ಸ್ ಎಲ್ಲ ಜಾಗವೇ ಇದೆ. ಓಕೆ, ಆತರ ರೆಕಮೆಂಡ್ ಮಾಡ್ತೀರಾ ಸರ್? ಕೈಟ್ಸಿಗ್ ಪ್ರಾಜೆಕ್ಟ್ ಕೊಡ್ಬೋದಾ ಬೇಡ್ವಾ? ಖಂಡಿತ ಮೇಡಮ್, ಕೊಡ್ಬೋದು. ಚೆನ್ನಾಗಿ ಇದ್ ಮಾಡಿದ್ದಾರೆ, ಅದ್ರಲ್ಲಿ ಏನ್ ತೊಂದ್ರೆ ಏನಿಲ್ಲ. ಈ ಕೆಲವರೆಲ್ಲ ಸ್ವಲ್ಪ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇವ್ರದ್ದು ಆತರ ಏನಿಲ್ಲ. ಅಂದ್ರೆ ಅವ್ರು ಅವ್ರು ಇದಕ್ ತಗೊಂಡಿರ್ತಾರ, ಅವ್ರು ಬಿಡಲ್ಲ. ಅದ್ ಏನೇ ಇದಿರ್ಲಿ, ಏನೇ ಅಕಸ್ಮಾತ್ ಇವಾಗ ಓನರ್ಗಳ ಹತ್ರ ಏನಾದ್ರು ಮನಸ್ತಾಪನೆ ಬಂತು ಅಥವಾ ಏನೇ ಇದಾಗಿಲ್ಲ, ಅವ್ರು ಬಿಡಲ್ಲ, ಅದನ್ನಲ್ಲೇ ಸಾಲ್ವ್ ಮಾಡ್ಕೊಂಡು. ಇವಾಗ ಕನ್ಸ್ಟ್ರಕ್ಷನ್ ತಗೊಂಡ ಕಂಪ್ಲೀಟ್ ಎಲ್ಲ ಅಟ್ ಎ ಟೈಮ್ ಆಗತ್ತೆ ಅಂತಾನೆ ಹೇಳಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಖಂಡಿತ ಅದೆಲ್ಲ ಇದ್ದೇ ಇರುತ್ತೆ. ಅದನ್ನ ನಾವೇ ಇದ್ ಮಾಡ್ಕೊಂಡು ಅದ್ರಲ್ಲಿ ತುಂಬಾನೇ ಕಾಂಪ್ರಮೈಸ್ ಆಗ್ತಾರ ಅವ್ರು. ನಮಗೆ ಕಾಂಪ್ರಮೈಸ್ ಆಗ್ಲೇ, ಯಾರು ಕಾಂಪ್ರಮೈಸ್ ಆಗದೆ ಇದ್ರೆ
ಒಂದ್ ಟೀಮ್ ಅಂತ ಬೇಕಲ್ವಾ ಸರ್? ಇಲ್ಲ, ಇಲ್ಲ, ಇಲ್ಲ. ಇಲ್ದೇ ಇದ್ರೆ ಆಗೋದಿಲ್ಲ. ಅಂದ್ರೆ ಜಾಸ್ತಿ ಕಾಂಪ್ರಮೈಸ್ ಆಗಿದ್ದಾರೆ ಅವ್ರು ನಮ್ಗೆ. ತುಂಬಾನೇ ಕಾಂಪ್ರಮೈಸ್ ಆಗಿದ್ದಾರೆ ಅವರು. ಟೇಸ್ಟ್ಗೋಸ್ಕರನೇ ಮಾಡ್ಕೊಟ್ಟಿದ್ದಾರೆ. Okay. ಅದರಿಂದ ತುಂಬಾ ಚೆನ್ನಾಗಿ ನಾವ್ ಹೇಗ್ ಹೇಳ್ತೀರಾ ಇದು ಬೇಡ ನಮ್ಗೆ ಇದ್ ಬೇಕು, ಇಲ್ಲಿ ಒಂದ್ ಸ್ವಲ್ಪ ಗೋಡೆ ಹೊಡಿಬೇಕು, ಅದು ಇದು ಈ ತರ ಬಂದಿಲ್ಲ ಅಂತ ನಾವೆಲ್ಲಾ ತರನು ಅವ್ರ ಹತ್ರ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಅದೇ ತರನೇ ಮಾಡ್ಕೊಟ್ಟಿದ್ದಾರೆ. ಮಾಡ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮಾಡ್ಕೊಟ್ಟಿದ್ದಾರೆ. ಓಕೆ ಸರ್, ಓಕೆ. ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕಾಗಿ. ತುಂಬಾ thank you. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗೆ ಬಂದಿದೆ ಅಂತ. ಇನ್ನೂ ನೀವು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಜಯನಗರ 7 ಬ್ಲಾಗಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.